ಕಲಬುರಗಿಯಲ್ಲಿ ಕಾಂಗ್ರೆಸ್ ಈಗ ಭರ್ಜರಿ ಮತಬೇಟೆಗಿಳಿದಿದೆ. ಯಾದಗಿರಿ ಜಿಲ್ಲೆಯ ಬಂದಳ್ಳಿ ಗ್ರಾಮದ ಬೃಹತ್ ಸಾರ್ವಜನಿಕ ಸಭೆ ಕೂಡ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣ ದೊಡ್ಮನಿಯವರ ಪರವಾಗಿ ಮತಯಾಚನೆಗೆ ಇಳಿದಿದ್ದಾರೆ. ಅಭ್ಯರ್ಥಿ ಪರವಾಗಿ ಯಾದಗಿರಿ ಜಿಲ್ಲೆಯ ಬಂದಳ್ಳಿ ಗ್ರಾಮದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ನಡೆಸಿ ಆ ಮೂಲಕ ಮತಯಾಚನೆ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿಯವರ ಪರವಾಗಿ ಪ್ರಚಾರ ಜೋರಾಗ್ತಾ ಇದೆ. ಅಭ್ಯರ್ಥಿ ಪರವಾಗಿ ನಾಯಕರು ಮತಯಾಚನೆ ಮಾಡ್ತಿದ್ದಾರೆ. ಗುರುಮಿಠಕಲ್ ಕ್ಷೇತ್ರದ ಕಾಂಗ್ರೆಸ್ ಕೋಟೆಯಾಗಿರುವಂತಹ ಈ ಬಂದಳ್ಳಿ ಗ್ರಾಮದಲ್ಲಿ ಸಭೆಯನ್ನ ಅದರಲ್ಲೂ ಕೂಡ ಬೃಹತ್ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅಭ್ಯರ್ಥಿಗೆ ಸನ್ಮಾನವನ್ನ ಕೂಡ ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಮನಿಯವರು ಈಗ ಕಲಬುರಗಿ ಅಖಾಡದಲ್ಲಿದ್ದಾರೆ. ಅವರ ಪರವಾಗಿ ಯಾದಗಿರಿಯ ಬಂದಳ್ಳಿಯಲ್ಲಿ ಮತಯಾಚನೆ ನಡೆದಿದೆ. ಅದರಲ್ಲೂ ಕೂಡ ಸಾರ್ವಜನಿಕ ಸಭೆ ಕೂಡ ನಡೆದಿದೆ. ಆ ಸಭೆಯಲ್ಲಿ ಅವರಿಗೆ ಸನ್ಮಾನವನ್ನ ಕೂಡ ಮಾಡಿದ್ದಾರೆ. ನಾವೆಲ್ಲರೂ ಹೇಗೆ ನೀವು ಎಲಗಿಗೆ ಅದಕ್ಕೆ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಧನ್ಯವಾದನ ಅರ್ಪಿಸುತ್ತೆ. ಈ ಎಲೆಕ್ಷನ್ ಅಲ್ಲಿ ಕೂಡ ನಾವೆಲ್ಲರೂ ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರದ ಸಾಧನೆಗಳಿದೆ, ಪಕ್ಷದ ಯೋಜನೆಗಳೇನಿದೆ ಅದನ್ನೆಲ್ಲ ತಾವು ತಿಳಿಸಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹೇಳಿಬಿಟ್ಟು ಆದಷ್ಟು ಮತಗಳನ್ನು ನಾವು ಪಡಿಬೇಕು. ನೀವೇನು ಸುಮ್ಮನೆ ಓಟ್ ಹಾಕೋದು ಕೇಳ್ತಾ ಇಲ್ಲ, ನೀವು ಕೆಲಸ ಮಾಡಿರೋದಕ್ಕೆ ಓಟ್ ಕೇಳ್ತಾ ಇದ್ದೀರಿ. ಸೊ ಈಗ ನಾನು ಹೆಚ್ಚಿಗೆ ಹೇಳೋದಿಲ್ಲ, ಇನ್ನೊಂದು ಊರಿಗೆ ಹೋಗ್ಬೇಕು ಲೇಟ್ ಆಗ್ತದೆ ನಮಗೆ. ಇಷ್ಟನ್ನು ಹೇಳಿ ನಮ್ಗೆ ಇನ್ನೊಂದ್ಸಲ ಕಳಕಳಿ ಬಂದಿದ್ದೇನೆ. ತಾವೆಲ್ಲರೂ ಅತ್ಯಂತ ಬಹುಮತದಿಂದ ನಾನು ಗೆಲ್ಲಿಸ್ಬೇಕಂತ ಹೇಳಿ ನಮ್ಮ ಕಳಕಳಿಯಿಂದ ಬೇಡ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೀನಿ. ಹಿಂದೆ ಮಾತಾಡಿದ ನಾಯಕರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣ ದೊಡ್ಮನಿಯವರ ಪರವಾಗಿ ಈಗಾಗಲೇ ಕಲಬುರಗಿಯಲ್ಲಿ ಒಂದಷ್ಟು ಪರವಾದ ಅಲೆ ಎದ್ದೇಳ್ತಾ ಇದೆ. ಅದರಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಗೆಲ್ಲಿಸ್ದಂಗಾಗುತ್ತೆ ರಾಧಾಕೃಷ್ಣ ದೊಡ್ಮನಿ ಅವರನ್ನ ಗೆಲ್ಲಿಸಿದ್ರೆ ಅನ್ನುವಂತಹ ಒಪಿನಿಯನ್ಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸದ್ಯಕ್ಕೆ ಯಾದಗಿರಿಯಲ್ಲೂ ಕೂಡ ಒಂದು ಸಭೆಯನ್ನ ನಡೆಸಿ ಆ ಒಂದು ಸಭೆಯಲ್ಲಿ ರಾಧಾಕೃಷ್ಣ ದೊಡ್ಮನಿ ಅವರನ್ನೇ ಗೆಲ್ಲಿಸಬೇಕು, ಆ ಮೂಲಕ ಕಾಂಗ್ರೆಸ್ಗೆ ನಾವು ಮತ್ತಷ್ಟು ಬೆಂಬಲ ಮತ್ತೆ ಬಲವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮತದಾರರು ಸೇರಿದಂತೆ ಮುಖಂಡರು ಕೂಡ ಮಾತನಾಡಿದ್ದಾರೆ. ಗುರುಮಿಠಕಲ್ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಸಭೆಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಆ ಸಭೆಯಲ್ಲಿ ಒಂದಷ್ಟು ಕರೆಯನ್ನ ಕೊಟ್ಟಿದ್ದಾರೆ. ರಾಧಾಕೃಷ್ಣ ದೊಡ್ಮನಿ ಅವರನ್ನೇ ನಾವು ಗೆಲ್ಲಿಸಬೇಕು, ಈ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ಉಮೇಶ್ ಜಾಧವ್ ಅವರ ಎದುರುಗಡೆ ಸೋತಿದ್ರು. ಅದೇ ಉಮೇಶ್ ಜಾಧವ್ ಅವರ ಎದುರುಗಡೆ ಈಗ ಅವರ ಅಳಿಯ ರಾಧಾಕೃಷ್ಣ ದೊಡ್ಮನಿ ಅವರು ಅಖಾಡದಲ್ಲಿದ್ದಾರೆ.